ಇನ್ನು ಮಹದೇವಪ್ಪ ಮುಂದುವರೆದು ಮಾತಾಡಿದ್ದಾರೆ. ಅವ್ರಿಗೆ ಕೊಡಿ ಇವ್ರಿಗೆ ಕೊಡಿ ಅಂತ ಹೇಳಕ್ಕೆ ಕಳ್ಳೆಪುರಿನ ಬೊಗ್ಸೆ ಎತ್ತೆತ್ತಿ ಕೊಡೋಕ್ಕೆ ಶಾಸಕರ ಆಯ್ಕೆ ಮಾಡಿದ್ದಾರೆ. ಹೆಚ್ಚಿನ ಶಾಸಕರ ಬೆಂಬಲ ಪಡೆದು ಬಂದಿದ್ದಾರೆ ಅವರ ಅಧಿಕಾರಕ್ಕೆ. ಶಾಸಕರ ಬೆಂಬಲದ ಜೊತೆಗೇನೆ ಅವರು ಆಯ್ಕೆ ಆಗಿದ್ದಾರೆ. ಇಂಥದ್ರಲ್ಲಿ ಅವ್ರಿಗೆ ಕೊಡಿ ಇವ್ರಿಗೆ ಕೊಡಿ ಅನ್ನಕ್ಕೆ ಸಿಎಂ ಸ್ಥಾನ ಏನು ಕಳ್ಳೆಪುರಿನ? ಮಹದೇವಪ್ಪ ಕೇಳಿರುವಂತ ಪ್ರಶ್ನೆ ಇದು. ಮೆಜಾರಿಟಿನೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಮುಖ. ಆಯ್ಕೆ ನನ್ನ ಕೈನಲ್ಲೂ ಇಲ್ಲ, ಧರ್ಮಗುರುಗಳ ಕೈನಲ್ಲೂ ಇಲ್ಲ. ಬೆಂಗಳೂರಿನಲ್ಲಿ ಮಹದೇವಪ್ಪ ಕೊಟ್ಟಿರುವಂತ ಹೇಳಿಕೆ ಇದು. ಚುನಾವಣೆ ಆಗಿ 135 ಜನ ಗೆದ್ದ ಮೇಲೆ ನಾಯಕನಿಗೆ ಸ್ಪರ್ಧೆ ನಡೀತು ಅಲ್ವಾ? ಸ್ಪರ್ಧೆ ನಡೆದ ಮೇಲೆ ಶಾಸಕರು ವೀಕ್ಷಕರ ಮುಂದೆ ಒಬ್ಬೊಬ್ಬರೇ ಶಾಸಕರು ಚೀಟಿನಲ್ಲಿ ಅವ್ರ ಅಭಿಪ್ರಾಯ ಬರ್ಕೊಟ್ಟಿದ್ದಾರೆ. ಹೂ ಶುಡ್ ಬಿ ಅವರ್ ಲೀಡರ್, ಶಾಸಕಾಂಗ ಪಕ್ಷ ನಾಯಕ ಯಾರಾಗಬೇಕು ಅನ್ನೋದನ್ನ. ಆ ಶಾಸಕರ ಅಭಿಪ್ರಾಯನ ಸಂಗ್ರಹ ಮಾಡಿ ಕ್ರೋಢೀಕರಿಸಿ ಲೆಕ್ಕ ಹಾಕಿದಾಗ ಸಿದ್ದರಾಮಯ್ಯನವರು ಹೆಚ್ಚು ಶಾಸಕರ ಬೆಂಬಲ ಪಡೆದು ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆ ಆಗಿದ್ದಾರೆ. ಈ ಸಿಲೆಕ್ಟೆಡ್ ಬೈ ದಿ ಆನರಬಲ್ MLAs. ಆ ಆಯ್ಕೆಯನ್ನು ಹೈಕಮಾಂಡು ಮಾನ್ಯತೆ ಮಾಡಿ ಅವರನ್ನು ಮುಖ್ಯಮಂತ್ರಿ ಮಾಡಿದ್ದಾರೆ. ಚುನಾವಣೆ ನಡೆದದ್ದು ಜನ ಆಶೀರ್ವಾದ ಮಾಡಿದ್ದಾರೆ. MLAಗಳಿಗೆ ಆಶೀರ್ವಾದ ಮಾಡಿದಂಥ ಪ್ರತಿನಿಧಿಗಳು ಶಾಸಕರನ್ನ ಆಯ್ಕೆ ಮಾಡೋಕ್ಕೆ ಅವ್ರ ಬೆಂಬಲ ಕೊಟ್ಟಿದ್ದಾರೆ. ಇವೆಲ್ಲವನ್ನು ಗಮನಿಸಿದ ಹೈಕಮಾಂಡು ಜನರ ಆಶೀರ್ವಾದ, ಶಾಸಕರ ಬೆಂಬಲ ಎಲ್ಲವನ್ನು ಕ್ರೋಢೀಕರಿಸಿ ಅವರ ಅಭಿಪ್ರಾಯದಿಂದ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಮಾಡಿದರು. ಮಾಡಿದ್ಮೇಲೆ ವೆರ್ ಇಸ್ ದಿ ಪ್ಲೇಸ್, ವೆರ್ ಇಸ್ ದಿ ಕ್ವಶನ್? ದಲಿತ ಕೂಡ ಎತ್ತಾ ಇದ್ದಾರೆ. ಡೆಮಾಕ್ರಸಿನಲ್ಲಿ ಇಟ್ ಈಸ್ ದಿ ಮೆಜಾರಿಟಿ ದಟ್ ರೂಲ್ಸ್. ಮೆಜಾರಿಟಿ ದಟ್ ರೂಲ್ಸ್ ಇನ್ ಡೆಮಾಕ್ರಸಿ. ಇನ್ ಸ್ಪೆಷಲ್ ಅಕೇಶನ್ ಅದು ಬಹುಮತ ಇಲ್ಲದೇ ಇದ್ರೂ ಒಂದು ಸೋಷಿಯಲ್ ಜಸ್ಟಿಸು ಅಥವಾ ಇನ್ ಯಾವುದೋ ಕನ್ಸಿಡರೇಷನ್ ಇದ್ದಾಗ ಇಟ್ಸ್ ಅಪ್ ಟು ದ ಹೈಕಮಾಂಡ್. ಇಟ್ ಇಸ್ ನಾಟ್ ಇನ್ ಮೈ ಹ್ಯಾಂಡ್, ನಾಟ್ ಇನ್ ಧರ್ಮಗುರುಸ್ ಹ್ಯಾಂಡ್, ಇಟ್ ಈಸ್ ನಾಟ್ ಇನ್ ಎನಿಬಡೀಸ್ ಹ್ಯಾಂಡ್. ಅದು ನಾನು ಏನು ಹೇಳ್ತೀನಿ, ನಾವು ಡೆಮಾಕ್ರಸಿನಲ್ಲಿ ಇದ್ದೀವಿ. ನೀವು ಅವ್ರಿಗೆ ಕೊಡಿ ಇವ್ರಿಗೆ ಕೊಡಿ ಅಂತ ಇದ್ದೀನಿ ಕಡಲೆಪುರಿನ ಒಂದೊಂದು ಪಕ್ಷ ತೆಗೆದು ಕೊಡೋಕ್ಕೆ. ಹಾಂ ನೋಡಿ, ನಿನ್ನೆ ಪದಾಧಿಕಾರಿಗಳ ಸಭೆ ಮುಗಿತು. ಸಭೆ ಮುಗಿದಾದ್ಮೇಲೆ ನೇರವಾಗಿ DK ಶಿವಕುಮಾರ್ ರಾತ್ರೋರಾತ್ರಿ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಬರ್ತಾರೆ. ಎಲ್ಲ ವಿವರಗಳನ್ನು ಕೊಡ್ತಾರೆ. ಕೊಟ್ಟಾದ್ಮೇಲೆ ಹೇಳ್ತಾರೆ, ಈ ರೀತಿ ಮಾತುಗಳೆಲ್ಲವೂ ಕೂಡ ಇದೆಯಲ್ಲ, ಈ ರೀತಿ ಮಾತುಗಳನ್ನು ಬಂದ್ ಮಾಡಬೇಕು. ಈ ಮುಖ್ಯಮಂತ್ರಿಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆಗಿರ್ಬೋದು, ಜೊತೆಗೇನು ಅಂತಾರೆ DCM ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆಗಿರ್ಬೋದು, KPCC ಅಧ್ಯಕ್ಷರ ವಿಚಾರಕ್ಕೆ ಸಂಬಂಧಪಟ್ಟಂಥ ಮಾತುಗಳನ್ನು ನಿಲ್ಲಿಸಬೇಕು ಅನ್ನುವಂಥ ಮಾತು. ಯಾರಾದರೂ ಮಾತಾಡಿದರೆ ಅವ್ರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ. ಇದಾದ್ಮೇಲೆ ನೋಡಿ, ನಾಯಕರುಗಳು ಮಾತಾಡ್ತಾನೆ ಇದ್ದಾರೆ. ಚನ್ನಗಿರಿ ಶಾಸಕರು ಮಾತಾಡ್ತಾರೆ, ಬಸವರಾಜ ರಾಯರೆಡ್ಡಿನೂ ಮಾತಾಡ್ತಾರೆ. ಒಬ್ಬರು ಮಾತಾಡ್ತಾನೇ ಇದ್ದಾರೆ. ಹೆಚ್ಚು ಶಾಸಕರ ಬಲದಿಂದ ಸಿದ್ದರಾಮಯ್ಯ CM ಆಗಿದ್ದಾರೆ. ಯಾಕೆ ಬಿಟ್ಕೊಡ್ಬೇಕು? ಮೆಜಾರಿಟಿ ನಂಬರ್ ಈ ಅಸ್ತ್ರವನ್ನು ಪ್ರಯೋಗಿಸ್ತಾ ಇದ್ದಾರೆ. ಹೆಚ್ಚು ಶಾಸಕರ ಬೆಂಬಲವೇ ಸಿದ್ದರಾಮಯ್ಯನವರ ಶಕ್ತಿ. ಈಗ ಸಿದ್ದರಾಮಯ್ಯನವರ ಪರ ಆಪ್ತ ಶಾಸಕರುಗಳು ಎದ್ದು ನಿಂತಿದ್ದಾರೆ. ಈಗ ನರೇಂದ್ರ ಸ್ವಾಮಿ ಆದಮೇಲೆ HC ಮಹದೇವಪ್ಪನವರಂತೂ ಒಂದು ಹೆಜ್ಜೆ ಮುಂದಕ್ಕೋಗಿ ಹೇಳ್ಬಿಟ್ರು, ಏನಂದ್ಕೊಂಡ್ಬಿಟ್ರಿ ಇದೆಲ್ಲ, ಇದು ಇವರ ಬೆಂಬಲದಿಂದಲೇ 135 ಜನ ಶಾಸಕರು ಬಂದಿರುವಂಥದ್ದು. ಅಂಥದ್ರಲ್ಲಿ ಹೆಂಗೆ ಕೊಡೋಕ್ಕೆ ಸಾಧ್ಯ? ಅವರು ಕೇಳಿದ ತಕ್ಷಣ ಇದು ನಿರ್ಧಾರ ಮಾಡುವಂಥದ್ದು ಸ್ವಾಮೀಜಿಗಳಲ್ಲ, ನಾನಲ್ಲ, ಇದು ನಿರ್ಧಾರ ಮಾಡೋದು ಶಾಸಕರು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅಂದರೆ ಈ ಮುಖಾಂತರ ಏನು ಅಂದರೆ, ನಂಬರ್ ಈಸ್ ವೆರಿ ಇಂಪಾರ್ಟೆಂಟ್. ಆ ನಂಬರ್ ಯಾರಿಂದ ಬಂತು ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ಯಾರೋ ಹೇಳ್ತಾರೆ ಅಂತ ಕಳ್ಳೆಪುರಿ ಥರ ಅದನ್ನು ಬೊಗ್ಸೆನಲ್ಲಿ ಎತ್ತಿ ಕೊಡೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಡಾಕ್ಟರ್ HC ಮಹದೇವಪ್ಪ ಹೇಳಿರೋದು. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ನಮ್ಮ ಜೊತೆಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಇದು ಯಾಕೋ ಬಗೆಹರಿಯುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ. ಇದು ಹೆಂಗೆ ಅಂದರೆ, ಈ ಅಸಮಾಧಾನ ಅನ್ನುವಂಥದ್ದು ಇದೆಯಲ್ಲ, ಅಸಮಾಧಾನ ಅನ್ನುವಂಥದ್ದು ದೊಡ್ಡ ವಟವೃಕ್ಷಕ್ಕೆ ತಗಲಿರುವಂಥ ಈ ಮೆಲ್ಲಕ್ಕೆ ಈ ಇರಿಬೆಗಳು ಗೂಡು ಕಟ್ತಾ ಹೋಗ್ತವೆ. ಆರಂಭದಲ್ಲಿ ಗೆದ್ದಲುಗಳು, ಆ ಗೆದ್ದಲು ತಿಂತ ಮರ ಹಂಗೆ ಇರುತ್ತೆ, ಒಳಗಡೆ ಟೊಳ್ಳಾಗಿರುತ್ತೆ. ಬಹಳಷ್ಟು ಪಕ್ಷಗಳನ್ನು ನಾವು ನೋಡಿದ್ದೀವಿ, ಬಹಳಷ್ಟು ಸರ್ಕಾರಗಳನ್ನು ನಾವು ನೋಡಿದ್ದೀವಿ. ಆರಂಭದ ಸಣ್ಣ ಅಪಸ್ವರ ದೊಡ್ಡ ಅಪಸ್ವರವಾಗಿ ನಂತರ ಏನು ಗೊತ್ತಾ, ಪಕ್ಷಗಳ ನಿರ್ನಾಮ ಆಗಿರೋದನ್ನು ಕೂಡ ಕಂಡಿದ್ದೀವಿ.
ಯಾಕೋ ಇದು ಹೋಗ್ತಿರುವಂಥ ದಾರಿ ಸರಿಯಲ್ಲ. ನಿನ್ನೆ ರಾತ್ರಿ ಏಕಾಏಕಿ DCM ಬಂದು CM ಅವ್ರ ಜೊತೆ ಮಾತಾಡಿ ಯಾರಾದರೂ ಏನಾದರೂ ಮಾತಾಡಿದ್ರೆ ಕ್ರಮ ಕೈಗೊಳ್ತೀವಿ ಅನ್ನುವಂಥ ಮಾತಾಡಿದ ಮೇಲೂ ಕೂಡ ಒಬ್ಬರಾದ ಮೇಲೊಬ್ಬರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅಂತಂದರೆ ಏನು ನಡೀತಾ ಇದೆ ಪ್ರಸನ್ನ? ರಂಗನಾಥ್, ಕಾಂಗ್ರೆಸ್ನಲ್ಲಿ ಎಲ್ಲ ಗೊಂದಲಗಳಿಗೂ ಕೂಡ ಬ್ರೇಕ್ ಹಾಕುವಂತ ಕೆಲಸವನ್ನ ನಾಯಕರು ಮಾಡಬೇಕಾಗಿತ್ತು. ಆದರೆ ಆ ಒಂದು ಫುಲ್ ಸ್ಟಾಪ್ ಇಡೋದರ ಬದಲಾಗಿ ಇದೀಗ ಬೇರೆ ಬೇರೆ ಧಾಟಿಯಲ್ಲಿ ಸಚಿವರು ಮಾತನಾಡೋದಕ್ಕೆ ತೊಡಗಿದ್ದಾರೆ. ಬೇರೆ ಬೇರೆ ಸ್ವರೂಪದಲ್ಲಿ ಸಮರ್ಥನೆಯನ್ನ ಮಾಡಿಕೊಳ್ಳುವಂತಹ ಒಂದಷ್ಟು ಪ್ರಯತ್ನಗಳನ್ನ ನಿರಂತರವಾಗಿ ಮುಂದುವರಿಸಿದ್ದಾರೆ. ಇದರ ಜೊತೆಗೆ CM ಬದಲಾವಣೆ ಆಗಬೇಕು ಅನ್ನುವಂತಹ ದನಿಯನ್ನ ಎತ್ತಿದಂತಹ ಚಂದ್ರಶೇಖರ್ ಸ್ವಾಮೀಜಿಯವರ ವಿರುದ್ಧವೂ ಕೂಡ ಸಚಿವರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸ್ವಾಮೀಜಿಗಳು ಮಾತನಾಡೋ ಅಗತ್ಯತೆ ಇರಲಿಲ್ಲ ಮತ್ತು ಸ್ವಾಮೀಜಿಗಳ ಬಾಯಲ್ಲಿ ಯಾರೋ ಬೇರೆಯವರು ಹೇಳಿಸಿದ್ದಾರೆ ಅನ್ನುವಂತಹ ಏನು ಕೋಪ ಸಚಿವರಿಗೆ ಅವರ ಮಾತುಗಳಲ್ಲಿ ಇದೀಗ ಕಂಡು ಬರ್ತಾ ಇದೆ. ಆ ಕಾರಣಕ್ಕೋಸ್ಕರ ಏನಾದರೂ ಬೇಡಿಕೆಗಳಿದ್ರೆ ಅದನ್ನ ಹೈಕಮಾಂಡ್ ನಾಯಕರಿದ್ದಾರೆ, ಪಕ್ಷ ಇದೆ, ಅದಕ್ಕೊಂದು ವ್ಯವಸ್ಥೆ ಇದೆ, ಶಾಸಕರಿದ್ದಾರೆ, ಅಲ್ಲಿ ಇತ್ಯರ್ಥ ಆಗಬೇಕೇ ಹೊರತು ಒಂದು ಸರ್ಕಾರಿ ಕಾರ್ಯಕ್ರಮದ ವೇದಿಕೆಯಲ್ಲಿ ಯಾರೋ ಒಬ್ಬ ಸ್ವಾಮೀಜಿಗಳು ಈ ರೀತಿಯ ಹೇಳಿಕೆಗಳನ್ನ ಕೊಡೋದು ಸರಿಯಲ್ಲ ಅನ್ನುವಂತಹ ಅಭಿಪ್ರಾಯವನ್ನ ಸಚಿವರು ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ಜೊತೆಗೆ ಇನ್ನೊಂದು ಪ್ರಮುಖವಾದಂತ ವಿಚಾರ ಕೂಡ ಇವತ್ತು ಬೆಳಗಿನಿಂದ ಪ್ರಸ್ತಾಪ ಆಗ್ತಾ ಇದೆ. ಅದು CM ಸಿದ್ದರಾಮಯ್ಯನವರನ್ನ ಶಾಸಕಾಂಗ ಪಕ್ಷದ ನಾಯಕನಾಗಿ ಮತ್ತು ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಿದ್ದು ಶಾಸಕರು ಮತ್ತು ಅವರಿಗೆ ಹೆಚ್ಚು ಶಾಸಕರ ಬೆಂಬಲ ಇದೆ ಅನ್ನುವಂತ ಮಾತನ್ನ ಮಳವಳ್ಳಿ ನರೇಂದ್ರ ಸ್ವಾಮಿ ಅವರು ಹೇಳಿದ್ದಾರೆ. ಸಚಿವ HC ಮಹದೇವಪ್ಪ ಅವರು ಕೂಡ ಅವರಾಗೆ ಪದೇ ಪದೇ ಉಲ್ಲೇಖವನ್ನ ಮಾಡಿದ್ದಾರೆ. ವೀಕ್ಷಕರು ಹೈಕಮಾಂಡ್ ನಾಯಕರು ಕಳಿಸಿರ್ತಾರೆ, ವೀಕ್ಷಕರ ಮುಂದೆ ಶಾಸಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಕೇವಲ ಮೌಖಿಕ ಅಭಿಪ್ರಾಯ ಅಲ್ಲ, ಶಾಸಕರು ಚೀಟಿಯಲ್ಲಿ ಯಾರು ತಮ್ಮ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದನ್ನ ಬರೆದು ಕೊಟ್ಟಿದ್ದಾರೆ. ಹೀಗಾಗಿ ಹೆಚ್ಚು ಶಾಸಕರ ನಂಬರ್ ಅನ್ನ ಇಟ್ಕೊಂಡಿರುವಂತಹ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಲಾಗಿದೆ. ಹೀಗಾಗಿ ಯಾರೋ ಹೇಳಿದ್ರು ಅಂತ ಹೇಳಿ ಬೊಗಸೆಯಲ್ಲಿ ಎತ್ಕೊಡೋದಕ್ಕೆ ಇದು ಕಳ್ಳೆಪುರಿ ಅಲ್ಲ, ಯಾವ ಧರ್ಮಗುರುಗಳ ಕೈಯಲ್ಲೂ ಕೂಡ ಇಲ್ಲ. ಜನರಿಂದ ಆಯ್ಕೆ ಆಗಿರುವಂತಹ ಶಾಸಕರು ಮುಖ್ಯಮಂತ್ರಿಯನ್ನ ಆಯ್ಕೆ ಮಾಡಿದ್ದಾರೆ ಅನ್ನೋ ಮೂಲಕ ಮುಖ್ಯಮಂತ್ರಿಯ ಗಾದಿ ಖಾಲಿ ಇಲ್ಲ ಮತ್ತು ಶಾಸಕರ ಹೆಚ್ಚಿನ ಸಂಖ್ಯಾಬಲ ಸಿದ್ದರಾಮಯ್ಯನವರ ಪರವಾಗಿದೆ ಅನ್ನುವಂಥ ಒಂದು ಮೆಸೇಜ್ ಅನ್ನ ಇವತ್ತು ಬೆಳಗ್ಗಿನಿಂದ ಪಾಸ್ ಮಾಡಲಾಗ್ತಾ ಇದೆ. ಮುಖ್ಯಮಂತ್ರಿ ಬದಲಾವಣೆ ಆಗಬೇಕು ಅನ್ನುವಂಥ ಕೂಗು ಅದು ಕೇವಲ DK ಶಿವಕುಮಾರ್ ಅವರ ಆಪ್ತರು ನೇರವಾಗಿ DK ಶಿವಕುಮಾರ್ ಅವ್ರನ್ನೇ ಮುಖ್ಯಮಂತ್ರಿ ಮಾಡಿ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರೆ, ಅದಕ್ಕೆ ವಿರುದ್ಧವಾದಂತಹ ಸ್ಟೇಟ್ಮೆಂಟ್ ಅನ್ನ ಇದೀಗ ಸಿದ್ದರಾಮಯ್ಯನವರ ಆಪ್ತರು ಕೊಡ್ತಾ ಇದ್ದಾರೆ. ನಿನ್ನೆ ಆದಂತಹ ಮೀಟಿಂಗ್ ನ ಪ್ರಕಾರ ನೇರವಾಗಿ ಮುಖ್ಯಮಂತ್ರಿಗಳನ್ನ DK ಶಿವಕುಮಾರ್ ಅವರು ಭೇಟಿಯಾಗಿ ಆಗ್ರಹಿಸಿದ ಪ್ರಕಾರ ಇವತ್ತಿನ ಬೆಳಗಿನ ವೇಳೆಗೆ ಎಲ್ಲ ಶಾಸಕರು ಕೂಡ ತಮ್ಮ ಧಾಟಿಗಳಿಗೆ ಅಥವಾ ತಮ್ಮ ಹೇಳಿಕೆಗಳಿಗೆ ಕಡಿವಾಣವನ್ನು ಹಾಕಬೇಕಾಗಿತ್ತು. ಆದರೆ ಆ ರೀತಿಯ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ಒಬ್ಬರಾದ ಮೇಲೆ ಒಬ್ಬರು ಪ್ರತಿಯೊಬ್ಬರು ಕೂಡ ಇದಕ್ಕೆ ಪರ ಮತ್ತು ವಿರೋಧದ ಚರ್ಚೆಯನ್ನು ಜೋರಾಗಿ ಪ್ರಾರಂಭ ಮಾಡಿರೋ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಮನೆಯಲ್ಲಿ ಒಂದು ಗೊಂದಲದ ಗೂಡು ಸೃಷ್ಟಿಯಾಗಿದೆ. ನೀವೇ ಹೇಳಿದಾಗೆ ಅಂತರಂಗದಲ್ಲಿ ಎಲ್ಲವೂ ಕೂಡ ಗೆದ್ದಲು ಹಿಡಿದಂತಹ ಪರಿಸ್ಥಿತಿ, ಹೊರನೋಟಕ್ಕೆ ಎಲ್ಲವೂ ಸರಿ ಇದೆ ಅನ್ನುವಂತಹ ಭಾವನೆ ಬಂದರೂ ಕೂಡ ಒಳಗಿಂದ ಒಳಗೆ ಒಂದು ರೀತಿಯ ಸಂಘರ್ಷದ ವಾತಾವರಣ ಕಂಡು ಬರ್ತಾ ಇದೆ. ಅದು ಬೇರೆ ಬೇರೆ ರೀತಿಯ ವರ್ಗ ಸಂಘರ್ಷಗಳಿಗೂ ಕೂಡ ಎಡೆಮಾಡಿಕೊಡುವಂತಹ ಲಕ್ಷಣಗಳೇ ಕಾಣಿಸ್ತಾ ಇದಾವೆ. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.